ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮಗೆ ಇವತ್ತು ಕುರ್ತಿ ಕಟಿಂಗ್ ಅಂದರೆ ಟಾಪ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಸೀರೆ ಒಳಗಡೆ ಕಟ್ ಮಾಡೋಕೆ ಕೊಟ್ಟಿದ್ದಾರೆ. ಎಷ್ಟು ಟಾಪ್ ಆಗುತ್ತೋ ಅಷ್ಟು ಹೊಲಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ನೋಡಿ, ಈ ಥರ ಸ್ವಲ್ಪ ಸೀರೆ ಹಾಳಾಗ್ಬಿಟ್ಟಿದೆ. ನೋಡಿ, ಅಲ್ಲಲ್ಲೇ ಈ ಥರ ಹಾಳಾಗಿದೆ. ಅದಕ್ಕೆ ಅವರು ಟಾಪ್ ಆದರೆ ಹೊಲ್ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಈ ಥರ ಹಾಳಾಗಿದೆ. ನಾವಿವಾಗ ಇದನ್ನು ಯಾವ ಥರ ಅದು ಇದೇನು ಬಂದಿದೆ ಅದನ್ನು ತೆಗೆದುಬಿಟ್ಟು ಅದು ಚೆನ್ನಾಗಿರೋ ಕಡೆ ನೋಡಿ ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಾವು ಇದರಲ್ಲಿ ಟಾಪ್ ಹೊಲಿಯೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡೋಣ ಉದ್ದ ಎಷ್ಟಿದೆ ಅಂತೇಳಿ. ಫಸ್ಟ್ ಇದು ಸ್ಯಾರಿ ಲೆಂತ್ ಎಷ್ಟಿದೆ ಅಂತೇಳಿ ನೋಡೋಣ. ಅವ್ರು ಟಾಪ್ ಕೊಟ್ಟಿದ್ದಾರೆ, ಟಾಪ್ಗಿನ ಸ್ವಲ್ಪ ಉದ್ದ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಎಷ್ಟಿದೆ ಅಂತ ಹೇಳಿ ನೋಡೋಣ. ನೋಡಿ, ಇದು 48.5 ಇದೆ. ಇದು ಟಾಪ್ ಬಂದ್ಬಿಟ್ಟು ಎಷ್ಟಿದೆ ಅಂತೇಳಿ ನೋಡೋಣ. ಇದು ನೋಡಿ ಬರೀ 36.5 ಇದೆ, 37 ಇದೆ. ನಾವು ಇವಾಗ ಇದನ್ನು ಒಂದು 3 ಇಂಚು ಅಂದರೆ 40 ಮಾಡಿ ಹೊಲಿಯೋಣ, ಇಲ್ಲ 39ಕ್ಕೆ ಕಟ್ ಮಾಡೋಣ. ನೋಡಿ, ನಾನು ಇವಾಗ 2 ಟಾಪ್ಗೆ ಅಂತೇಳಿ ಲೈನಿಂಗ್ ತಂದಿದ್ದೀನಿ. ಈ ಲೈನಿಂಗ್ ನಾನು ಇದು ಉದ್ದ ಎಷ್ಟು ಬರುತ್ತೆ ಅಂತೇಳಿ ನೋಡ್ಕೊತೀನಿ. ಇದು ದೊಡ್ಡಪನ ಬರುತ್ತಲ್ವ, ದೊಡ್ಡಪನ ತೊಗೊಂಡ್ರೆ 1.5 ಮೀಟ್ರ್ ತೊಗೊಂಡ್ರು ಸಾಕಾಗುತ್ತೆ. ನೋಡಿ, 40 ಇನ್ನೂ ಜಾಸ್ತಿನೇ ಇದೆ, ಸಾಕಾಗುತ್ತೆ. ನಾವಿವಾಗ ಇದನ್ನೇನು ಬಟ್ಟೆ ಇದೆಯಲ್ವ, ಇದನ್ನು 4 ಫೋಲ್ಡಿಂಗ್ ಹಾಕ್ಕೊಳ್ಳೋಣ. 4 ಫೋಲ್ಡಿಂಗ್ ಅಂದರೆ ಇವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಬಿಟ್ಟು 4 ಫೋಲ್ಡಿಂಗ್ ಹಾಕ್ಕೊಬೇಕು. ನೋಡಿ, 19 ಇಂಚಿದೆ. 19 ಅಂತಂದರೆ 38 ಇಂಚ್ ಆಗುತ್ತೆ ಟೋಟಲ್ಲು. 38 ಅಂತಂದರೆ 9 ಕಾಲು ಬರುತ್ತೆ. ನಾವಿವಾಗ ಇದನ್ನು 9 ಕಾಲು 11 ಕಾಲಿಗೆ ಬಟ್ಟೆ ಕಟ್ ಮಾಡ್ಕೊಬೇಕು. 11 ಕಾಲು ಒಂದು 12ವರೆಗೆ ಕೆಳಗಡೆ ನಮ್ಗೆ ಆಗಬೇಕಲ್ವ, ಹಾಗಾಗಿ ನೋಡಿ ಆಗುತ್ತೆ. ಇದರಲ್ಲಿ ಕೆಳಗಡೆ ಎಷ್ಟು ಅಗಲ ಇದೆ ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, 21.5 ಇದೆ. 21.5 ಅಂದರೆ 10 ಕಾಲು ಬರುತ್ತೆ, ಅಲ್ಲ 10 ಮುಕ್ಕಾಲು ಬರುತ್ತೆ. 10 ಮುಕ್ಕಾಲು ನೋಡಿ ಸಾಕಾಗುತ್ತೆ. 12 ಇಂಚ್ ತೊಗೊಂಡ್ರೆ ನಾನು ಇವಾಗ ಇದು 12 ಇಂಚಿಗೆ ಕ್ಲಾತ್ ಏನು ಮಡ್ಚಿದ್ದೀನಿ, ಇದನ್ನು ಸ್ಟ್ರೈಟಾಗಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಇವಾಗ ಇದನ್ನು ಅದು ಚೆಸ್ಟ್ ಮೆಜರ್ಮೆಂಟ್ ಬಂದು 18.5 ಇತ್ತು. 18.5ನ ನಾವು 18.5 ಅಂತಂದರೆ 37 ಬರುತ್ತೆ. ನೋಡಿ, ನಾನು ಈ ಥರ 1.5 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಫೋಲ್ಡಿಂಗ್ ಹಾಕಿದ್ದೀನಿ ನಾನು. ನೋಡಿ, 18.5 ಅಂತಂದರೆ 37 ಬರುತ್ತೆ. 37ಕ್ಕೆ ನಾನು 9 ಕಾಲು ಆಗುತ್ತೆ. 18 ಅಂತಂದರೆ ನೋಡಿ, 9 ಕಾಲಿಗೆ ನಾನು ಅಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 9 ಕಾಲು 10 ಕಾಲು 12 ಇಂಚಿಗೆ ತೊಗೊಂಡಿದ್ದೀನಿ. ಏನು ಯಾಕೆ ಅಂತಂದರೆ ನಾವಿಲ್ಲಿ ಸೈಡಲ್ಲಿ ಕೆಳಗಡೆ ಅಗಲ ಬಂದರೆ ಸ್ವಲ್ಪ ಬಟ್ಟೆ ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಇದನ್ನು ಲೆಂತ್ ಮಾರ್ಕ್ ಮಾಡೋಣ. ಇವಾಗ ಇವ್ರದ್ದು ಫುಲ್ ಲೆಂತ್ ಬಂದು 37 ಇದೆ. ಅವರು ಎಕ್ಸ್ಟ್ರಾ ಇಡಿ ಅಂತ ಹೇಳಿರೋದಕ್ಕೆ 2 ಇಂಚ್ ಎಕ್ಸ್ಟ್ರಾ ಇಟ್ಟರೆ 39 ಆಗುತ್ತೆ. 39ಕ್ಕೆ 39 ಇದೆ ಅಂದರೆ ಅದರಲ್ಲಿ ನಾವು ಲೈನಿಂಗ್ನ 3 ಇಂಚ್ ಕಡಿಮೆ ಮಾಡಬೇಕು. ಅಲ್ಲಿಗೆ 36 ಇಂಚ್ಗೆ ನಾವು ಮಾರ್ಕ್ ಮಾಡಬೇಕು. ನೋಡಿ, ನಾನು ಮಾರ್ಕ್ ಮಾಡ್ತೀನಿ. 36 ನೋಡಿ, ಈ ಥರ ದೊಡ್ಡ ಪನ್ನ ತೊಗೊಂಡ್ರೆ ಏನು ನಮ್ಗೆ ಯೂಸು ಅಂತಂದರೆ ಪನ್ನ ಉದ್ದ ಇರೋದ್ರಿಂದ ನಮಗೆ ಕೆಳಗಡೆ ಮಡಚಿ ಹೊಲಿಯೋದು ನೆಸೆಸಿಟಿ ಇರಲ್ಲ. ಹಾಗಾಗಿ ನೀವು ಆದಷ್ಟು ದೊಡ್ಡ ಪನ್ನ ತೊಗೊಳ್ಳಿ. ಲೆಂತು ಕರೆಕ್ಟಾಗಿ ಬರುತ್ತೆ. ಈಗ ಬಟ್ಟೆನೂ ಕಡಿಮೆ ತೊಗೊಂಡ್ರು ನಡೆಯುತ್ತೆ. 1.5 ಮೀಟ್ರ್ ತೊಗೊಂಡ್ರೆ ಆಗುತ್ತೆ. 40 ಸೈಜ್ ತನಕನೂ 1.5 ಮೀಟ್ರಲ್ಲಿ ಆಗುತ್ತೆ. ನೋಡಿ, ಇವ್ರದ್ದು ಶೋಲ್ಡ್ರ್ ಬಂದು 13 ಇದೆ. 13ಕ್ಕೆ ನಾನು 6.5 ಇಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಹಾಕ್ತೀನಿ. ಇಲ್ಲಿಂದ ಇದು 3 ಮುಕ್ಕಾಲು ಹಾಕ್ಬಿಟ್ಟು 2 ಮುಕ್ಕಾಲಿದೆ. ಇದು ನಾವು ರೆಡಿ ಸ್ಟಿಚ್ ಮಾಡಿದಾಗ 3 ಆಗುತ್ತೆ. ಇದು 3.5 ಆಗುತ್ತೆ, ಇದು 3 ಆಗುತ್ತೆ. ಇಲ್ಲಿಂದ ನಾವು 6 ಇಟ್ಕೊತಾ ಇದ್ದೀನಿ. ಏನು ಅಂತಂದರೆ ಬ್ಲೌಸಲ್ಲಿ ಏನಾಗುತ್ತೆ, ಶೋಲ್ಡ್ರ್ ಎಷ್ಟಿರುತ್ತೋ ಅದಕ್ಕಿಂತ
ಹೆಚ್ಚಿಗೆ ಆರ್ಮೋಲ್ ಇದು ಆರ್ಮೋಲ್ ಲೈನ್ ಏನಿದೆ ಇದು ಬರುತ್ತೆ. ಬಟ್ ಡ್ರೆಸ್ಸಲ್ಲಿ ಏನಾಗುತ್ತೆ ಇದು ಜಾಸ್ತಿ ಬರುತ್ತೆ, ಇದು ಕಡಿಮೆ ಬರುತ್ತೆ. ಇದಕ್ಕಿಂತ ಒಂದು ಅರ್ಧ ಇಂಚು ಇದು ಕಡಿಮೆ ಬರುತ್ತೆ ನೋಡಿ. ಇಷ್ಟಾದಮೇಲೆ ಈಗ ನಾನು 9 ಕಾಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಆಮೇಲೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನು. ಇವ್ರದ್ದು ಸೈಡ್ ಲೆಂತ್ ಬಂದು 12.5 ಇದೆ. 12.5 ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಇವಾಗ ಇದರಲ್ಲಿ 12 ಇದೆ ಅಲ್ವಾ, ಹಾಫ್ ಇಂಚ್ ಮೇಲ್ಗಡೆ ಬಿಟ್ಬಿಟ್ಟು 6 ಇಂಚ್ಗೆ ಒಂದು ಈ ಥರ ಮಾರ್ಕ್ ಹಾಕಿ ಈ ಥರ ಆದಮೇಲೆ ಇವ್ರದ್ದು ಬಿಚ್ಚಷ್ಟು ಅಂದರೆ ಎದೆಯಿಂದ ಸ್ವಲ್ಪ ಕೆಳಗಡೆ ಬಸ್ಟ್ ಪಾಯಿಂಟ್ ಅಂತ ಏನಂತಾರೆ ಅದನ್ನು, ಅದು ಬಂದು ಇವ್ರದ್ದು 17 ಇದೆ. 17 ಅಂತಂದರೆ 17ರಲ್ಲಿ ಅರ್ಧ ಅಂದರೆ 8.5 ಆಗುತ್ತೆ. ಹೇಳಿ ತೋರಿಸ್ತೀನಿ ಒಂದ್ಸಲ. 8.5ಗೆ ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಇಲ್ಲೊಂದು ಮಾರ್ಕು. ಮತ್ತು ಇವ್ರದ್ದು ವೇಸ್ಟು ಅಂದರೆ ಸೊಂಟದ ಹತ್ರ ಏನು ಬರುತ್ತೆ ಅದು ಹಿಪ್ ವೇಸ್ಟ್ ಅಲ್ಲ, ಅದು ಹಿಪ್ ರೌಂಡು. ಅದು ಬಂದು 40 ಇದೆ. 40 ಅಂತಂದರೆ 10 ನೋಡಿ, 1.5 ನೋಡಿ. ಈಗ ಆರ್ಮಲ್ ರೌಂಡ್ ಹಾಕೋಣ. ಆರ್ಮಲ್ ರೌಂಡ್ ಬಂದು 1.5ಗೆ ಒಂದು ಲೈನ್ ಹಾಕ್ಬಿಟ್ಟು ನೀವು ಕೈಯಲ್ಲಾದರೂ ಶೇಪ್ ಕೊಡಿ. ಈ ಥರ ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇತ್ತು ಅಂದರೆ ಕರ್ವ್ ಸ್ಕೇಲಾದರೂ ಶೇಪ್ ಕೊಡಿ. ಇಲ್ಲಿಂದ ಹಾಫ್ ಇಂಚ್ಗೆ ಕಟ್ಟಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಎಷ್ಟು ಬರುತ್ತೆ ಅಂತೇಳಿ ನೋಡಿ. ಏಳುವರೆ ಬರುತ್ತೆ. ಇವತ್ತು ಆರ್ಮಲ್ ರೌಂಡ್ ಬಂದುಬಿಟ್ಟು 8 ಬರಬೇಕು. 7.5 ಬರ್ತಿದೆ. ನೋಡೋಣ ಇನ್ನೊಂದ್ಸಲ. ನಾವು ಆದಾಗ ಏನು ಮಾಡೋಣ, ಒಂದು ಅರ್ಧ ಇಂಚು 1/4 ಇಂಚು ಡೌನ್ ತಗೊಳ್ಳೋಣ ಫಸ್ಟು. ನೋಡಿ 6 ಕಾಲು ತೊಗೊಂಡ್ರೆ ಸರಿ ಹೋಗುತ್ತೆ. ಈಗ ಆರ್ಮಲ್ ರೌಂಡ್ ಹಾಕಿರೋದು ಕರೆಕ್ಟಾಗಿದೆ. ನೆಕ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಡಿಸೈನ್ನ ಡಿಸೈಡ್ ಮಾಡೋಣ. ಇವಾಗ ನೋಡಿ, ಇದು ಅಗಲ ಏನಿದೆ ಇದನ್ನು ಈ ಥರ ಶೇಪ್ ತೊಗೊಂಡು ಮಾರ್ಕ್ ಮಾಡಿ ನೋಡಿ. ಇದು 21.5 ಇದೆ. 21.5 ಅಂದರೆ 10 ಮುಕ್ಕಾಲು ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಸ್ಟಿಚಿಂಗಿಗೆ ಹಾಕ್ಬಿಟ್ಟು, ಎಲ್ಲರಿಗೂ ಈ ಸೈಡ್ ಸ್ಲಿಟ್ ಏನು ಬರುತ್ತೆ ಇದು ಕರೆಕ್ಟಾಗಿ ಬರೋಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಇದರಲ್ಲಿ ನಿಮಗೆ ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಎಲ್ಲರೂ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, 2 ಇಂಚ್ ತೊಗೊಳ್ತಾರೆ. ಮೇಲೆಲ್ಲ 2 ಇಂಚ್ ತೊಗೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಕೆಳಗಡೆನೂ 2 ಇಂಚ್ ತೊಗೊಳ್ತಾರೆ. ಆದರೆ ನಾವು ಆ ಥರ ಮಾಡಬಾರ್ದು ನೋಡಿ. ಕೆಳಗಡೆ ನಮ್ಮದು ಹಿಪ್ ರೌಂಡ್ ಏನು ಬರುತ್ತೆ ಅದನ್ನು ಕರೆಕ್ಟಾಗಿ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ 1.5 ಇಂಚಿಗೆ ಏನು ಮಾರ್ಕ್ ಹಾಕಿರ್ತೀವಿ, ಇಲ್ಲಿಂದ ಸೆಂಟ್ರಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ. ಈ ಮಾರ್ಕ್ ಏನು ಹಾಕಿದ್ದೀವಿ ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಟ್ರೈಟಿಗೆ ಒಂದು ಈ ಥರ ಮಾರ್ಕ್ ಹಾಕ್ಕೊಬೇಕು. ನಾವು ಈಗ ಇದನ್ನು 3 ಜಾಯಿಂಟ್ ಮಾಡೋಣ. ಫಸ್ಟು ಜಾಯಿಂಟ್ ಮಾಡಿದಾದ್ಮೇಲೆ ನಾನು ಹೇಳ್ತೀನಿ. ನೋಡಿ, ಈಗ ನಾವು ಕಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಈಗ ಇಲ್ಲಿಂದ ಕಟ್ ಮಾಡ್ತೀವಲ್ವಾ, ಇಲ್ಲಿಂದ ಕಟ್ ಮಾಡಿದಾದ್ಮೇಲೆ ಇಲ್ಲಿಂದ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲೇನಿದೆ ಇದನ್ನು ಈ 1.5 ಇಂಚಿಗೆ ತಂದು 3/4 ಇಂಚಿಗೆ ತಂದುಬಿಟ್ಟು ಇಲ್ಲಿಂದ ನಾವು ಸ್ಟ್ರೈಟು ಕಟ್ ಮಾಡಬೇಕು ನೋಡಿ. ನಾನು ತೋರಿಸ್ತೀನಿ ಮಾತ್ರ ಅಂತ ಕನ್ಫ್ಯೂಸ್ ಆಗೋದು ಬೇಡ ನೋಡಿ. ಈ ಥರ 4 ಫೋಲ್ಡಿಂಗ್ ಏನಿದೆ ಈ ಥರ ಇಟ್ಕೊಂಡು ನೋಡಿ. ಇದೊಂದು ಸೆಂಟರ್ ಮ್ಯಾಚ್ ಹಾಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿಂದ 1.5 ಇಂಚಲ್ಲಿ ನಾವು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಮತ್ತೆ ಇಲ್ಲೇನಿದೆ ಇದು ಸ್ಟ್ರೈಟ್ ಕಟ್ ಮಾಡಿದ್ದೀವಲ್ವಾ. ಈಗ ನೋಡಿ, ನಾವಿವಾಗ ನಾವು ಸ್ಟಿಚಿಂಗ್ ಹಿಡಿದಿದ್ದೀವಿ ಅದು ಏನಾಗುತ್ತೆ ನೋಡಿ. ಇಲ್ಲಿಂದ ಈ ಥರ ನಾವು ಕೊಟ್ಟಾಗ ಇಲ್ಲಿಗೆ ಕರೆಕ್ಟಾಗಿ ಅದು ಬರುತ್ತೆ. ನೀವು ಈ ಥರ ಒಂದು ಸಲ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ರಾಂಗ್ ಆಗಲ್ಲ. ನಾನು ಸ್ಟಿಚಿಂಗ್ ಮಾಡಿಬೇಕಾದ್ರೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಹಾಕ್ತೀನಿ ನಿಮಗೆ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಈಗ ಇದು ಬ್ಯಾಕ್ ಸೈಡ್ ತೆಗೆದುಬಿಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ತೆಗೆದುಬಿಟ್ಟು ಮತ್ತೆ ಇದರಲ್ಲಿ ಒಂದು 1/2 ಇಂಚ್ ಒಳಗಡೆ ಬಂದು
ನಾರ್ಮಲ್ ರೌಂಡ್ ಕೊಡ್ತಾ ಇದ್ದೀನಿ ನೋಡಿ. ಇದು ಫ್ರಂಟು. ನಾನಿಲ್ಲಿ ನೆಕ್ನ ಯಾವುದೇ ರೀತಿ ಕಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಕ್ಯಾನ್ವಾಸಾಗಿ ಸ್ಟಿಚ್ ಮಾಡಬೇಕು. ಹಾಗಾಗಿ ನಾನು ಇದರಲ್ಲಿ ಯಾವುದೇ ರೀತಿ ನೆಕ್ಕು ಕಟ್ ಮಾಡ್ತಾ ಇಲ್ಲ. ಈಗ ನೆಕ್ಸ್ಟು ಸ್ಲೀವ್ ಕಟ್ ಮಾಡೋಣ. ನೋಡೋಣ ಇದರಲ್ಲೇ ಸ್ಲೀವ್ ಆಗುತ್ತೇನೋ ಚೆಕ್ ಮಾಡೋಣ. ಇಲ್ಲ, ಇದರಲ್ಲಿ ಆಗಲ್ಲ, ಕಡಿಮೆ ಇದೆ. ಈಗ ನಾವು ಇಲ್ಲೇನು ಕ್ಲಾತ್ ಇದೆ ಇದನ್ನು ಸ್ಟ್ರೈಟ್ಗೆ ಈ ಥರ ಇಟ್ಕೊಂಡು 4 ಫೋಲ್ಡಿಂಗ್ ಹಾಕ್ಕೊಳ್ಳಿ. ನೋಡಿ ಸ್ಟ್ರೈಟ್ ಮಾರ್ಕ್ ಹಾಕೊಳ್ಳಿ. ಮತ್ತು ಸ್ಲೀವ್ ಲೆಂತು 5.5 ಇದೆ. 5.5 ಅಂದರೆ ನಾವು 6.5 ಇಟ್ಕೊಬೇಕು. ನೋಡಿ 6.5 ಅಂದರೆ ನಾನು ಡೌನಿಂಗ್ ಬಂದು 2 ಮುಕ್ಕಾಲು ಇಟ್ಕೊತಾ ಇದ್ದೀನಿ. 2 ಮುಕ್ಕಾಲು ಮಾರ್ಕ್ ಹಾಕ್ಕೊಂಡು ಇವ್ರದ್ದು ನಾರ್ಮಲ್ ರೌಂಡ್ ಏನಿದೆ ಅದು ಬಂದು 8 ಇದೆ. ನಾನು 7 ಮುಕ್ಕಾಲಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ 2 ಇಂಚು ಮತ್ತು ಇಲ್ಲಿ ಕೆಳಗಡೆ ಸ್ಲೀವ್ ರೌಂಡ್ ಬಂದು 6 ಇದೆ. 2 ಇಂಚ್ ಸ್ಟಿಚಿಂಗ್ ಮಾಡ್ತೀನಿ ನೋಡಿ. ಇಲ್ಲಿಂದ 2 ಇಂಚಿಗೊಂದು 1.5 ಇಂಚಿಗೊಂದು ಈ ಥರ ಮಾರ್ಕ್ ಹಾಕ್ಬಿಟ್ಟು ಫ್ರೀ ಹ್ಯಾಂಡ್ ಶೇಪ್ ಕೊಟ್ಬಿಡಿ. ನಮಗೆ ಇದರಲ್ಲಿ ಫ್ರೀ ಹ್ಯಾಂಡ್ ಶೇಪ್ ಕೊಡೋಕ್ಕೆ ಬರಲ್ಲ ಅನ್ನೋದಾದರೆ ನೀವು ಕರ್ವ್ ಸ್ಕೇಲ್ ಬರುತ್ತಲ್ಲ ಅದು ಯೂಸ್ ಮಾಡಿ ಹಾಕ್ಬೋದು. ನಿಮ್ಗೇನಾದರೂ ಅದು ಯಾವ ಥರ ಅನ್ನೋದು ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ ನೋಡಿ. ಇಷ್ಟೇ, ನೀವು ಕಟಿಂಗ್ ಮಾಡ್ಕೊಂಬಿಡೋಣ ಈಗ. ನೋಡಿ ಇದನ್ನು ಒಂದು 1/2 ಇಂಚಿಗೆ ಬರೋ ಥರ ತೆಗಿಬೇಕು. ನೋಡಿ ಇದು ನಾನೇನು ಕಟ್ ಮಾಡಿದ್ದೀವಿ ಇದು ಸೇಮ್ ಐಬ್ರೋ ಶೇಪ್ ಬಂದಿದೆ ಅಂದರೆ ನಾವು ಕಟ್ ಮಾಡಿರೋದು ಫ್ರಂಟು ಕರೆಕ್ಟಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನು ನಿಮಗೆ ಏನು ಅಂದರೆ ಈ ಸೀರೆಯಲ್ಲಿ ನಾವು ಟೈಮ್ ಆಗುತ್ತೆ, ಜಾಸ್ತಿ ಲಾಂಗ್ ವಿಡಿಯೋ ಆಗೋಗ್ಬಿಡುತ್ತೆ. ಈ ಸೀರೆ ನಾವು ಯಾವ ಥರ ಎಲ್ಲೆಲ್ಲಿ ಅರ್ಧೋಗಿದೆ ಅದನ್ನು ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ. ಅದಕ್ಕೆ ನೋಡಿ ಇದು ಮಾಡೋದಕ್ಕೆ ಟೈಮ್ ಆಗುತ್ತೆ. ನೋಡಿ ಇದೊಂದು ಕಡೆ ತೋರಿಸ್ತೀನಿ ನಾನು. ಯಾವುದು ಇದು ರೇಷ್ಮೆ ಸೀರೆ ನೋಡಿ. ಈಗ ನಾನು ಅದೆಲ್ಲದಕ್ಕೆ ಇದಾಗಿಲ್ಲ, ಅದಕ್ಕೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈಗ ಇಲ್ಲಿಗೆ ಒಂದು ಟಾಪ್ ಆಗುತ್ತೆ. ಈಗ ಈ ಥರ ನಿಮ್ಮದು ಸೀರೆ ಯಾವುದಾದ್ರೂ ಹಾಳಾಗಿದೆ ಅಂತಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನಿಮ್ಮ ಮೈಂಡ್ಗೆ ಯಾವ ಥರ ಬರುತ್ತೋ ಆ ಥರ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ. ಏನು ಅಂತಂದರೆ ವೇಸ್ಟ್ ಆದರೆ ಬೇರೆ ಏನು ವೇಸ್ಟ್ ಆಗೋಲ್ಲ, ಸೀರೆ ಹೆಂಗೂ ಹಾಳಾಗಿರುತ್ತೆ. ಅದರಲ್ಲಿ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ನೀವು ಬೇರೆಯವ್ರನ್ನ ಬಟ್ಟೆ ಕೊಡಿ ನಾವು ಕಲಿತೀವಿ ಅಂತಂದರೆ ಯಾರು ಕೊಡಲ್ಲ. ಈ ಥರ ಹಳೆ ಸೀರೆಗಳಲ್ಲಿ ನೀವೇ ಕಟ್ ಮಾಡಿ ಹೊಲಿಯೋದು ರೂಢಿ ಮಾಡಿಕೊಂಡು ನೀವೇ ಹಾಕೊಂಡು ನೋಡಿ ಹೇಗಿರುತ್ತೆ ಅಂತ. ಆಮೇಲೆ ನೀವು ಹಾಕೊಂಡಿರೋದು ನೋಡಿ ಕೆಲವರು ಕೇಳ್ತಾರೆ ಯಾರೊಂದಿದ್ದು ಏನು ಅಂತೇಳಿ, ಅವಾಗ ನಿಮಗೆ ಕಸ್ಟಮರ್ಸು ಸಿಗ್ತಾರೆ. ನೋಡಿ ಇವಾಗ ಇದರಲ್ಲಿ ಆಯಿತು. ಈಗ ನಾವು ಕಟ್ ಮಾಡಬೇಕಾದ್ರೆ ಕೆಳಗಡೆಯಿಂದ ಫಸ್ಟು 39 ಇಂಚಿಗೆ ಮಾರ್ಕ್ ಹಾಕ್ಬಿಡೋಣ. ನೋಡಿ 39 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ನಾನು ಈಗ. ಇಲ್ಲಿ ನಾನು ಈ ಬಾಡಿಂದ ಮೇಲಕ್ಕೆ ಉದ್ದ ಮಾಡ್ತಾ ಇದ್ದೀನಿ. ಎಷ್ಟು ಬರುತ್ತೆ ಅಂದರೆ ಇದು 40 ಬರುತ್ತೆ. ಯಾಕೆ ಅಂತಂದರೆ ಅದು ಬಟ್ಟೆ ಏನಾದರೂ ಇದಾಯಿತು ಅಂತಂದರೆ ಬಾರ್ಡ್ರ್ ಸುತ್ಕೊಂತು ಅಂದರೆ ನೀಟಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮೇಲಕ್ಕೆ ಇಳಿದು
ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಬಟ್ಟೆಯಲ್ಲಿ ಒಂದು ಸೀರೆ ಒಳಗಡೆ ಒಂದು ಟಾಪು ಮತ್ತು ಸೀರೆ ಉದ್ದದಲ್ಲೇ ಸ್ಲೀವೂ ಆಗೋಗುತ್ತೆ. ನೋಡಿ ನೋಡಿ ಸ್ಲೀವ್ ಆಗೋಗುತ್ತೆ. ಹಾಗಾಗಿ ಈ ಥರ ಏನಾದರೂ ಸೀರೆಗಳಿತ್ತು ಅಂದರೆ ವೇಸ್ಟ್ ಮಾಡಬೇಡಿ, ನೀವೇ ಡ್ರೆಸ್ಗಳು ನಿಮ್ಗೆ ಹೊಲ್ಕೊಂಡು ಹಾಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.